ಹಾಯ್ ಹಲೋ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ವ್ಲಾಗ್ ಬಂದು ಎಲ್ರಿಗೂ ಗೊತ್ತಿರುತ್ತೆ. ಹೋದ ವ್ಲಾಗಲ್ಲಿ ಅಮ್ಮನ್ನ ಕರ್ಕೊಂಬಂದ್ವಿ. ನಮ್ಮ ಮನೆಗೆ ಲಕ್ಷ್ಮೀ ತಾಯಿನ ಕರ್ಕೊಂಬಂದ್ವಿ. ನನಗೆ ತುಂಬ ದಿನಗಳಿಂದ ಅಂದ್ಕೊತಿದ್ದೆ. ಸೊ ಅಮ್ಮನ ಮನೇಲಿದೆ ಆ ಥರ ಮೂರ್ತಿ. ಸೊ ನಮ್ಮ ಮನೇಲಿ ಇರಲಿಲ್ಲ, ಹಂಗಾಗಿ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅಮ್ಮ ನಮ್ಮ ಮನೇಲಿ ಇವಾಗ ಕರುಣೆ ತೋರಿಸಿ ನಮ್ಮ ಮನೆಗೆ ಬರೋದಕ್ಕೆ ಒಪ್ಕೊಂಡಿದ್ರು. ಸೊ ಹಂಗಾಗಿ ಇವತ್ತು ಮಂಗಳವಾರ ನಾವು ಹೋಗಿ ಅಮ್ಮನ್ನ ಕರ್ಕೊಂಬಂದ್ವಿ. ಏನಾಗಿದೆ ಅಂದರೆ ಮಂಗಳವಾರ ಕರ್ಕೊಂಬಂದಿರೋದ್ರಿಂದ ನೆಕ್ಸ್ಟ್ ಬುಧವಾರ ಅಭಿಷೇಕ ಮಾಡಿ ಕೂಡಿಸ್ಬೇಕು ಅಂದರೆ ಆ ವಾರ ಇರಲಿಲ್ಲ. ಹಂಗಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಮ್ಮನ ಕೂರಿಸೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಿದ್ವಿ. ಸೊ ಇವಾಗ ನಾವು ನಾನು ಆಗಲೇ ಎದ್ದಿರ್ತೀನಿ. ಸೊ ನಮ್ಮ ಮನೆಯವರು ಆಮೇಲೆ ನನ್ನ ಮಗ ಮಲ್ಕೊಂಡಿರ್ತಾನಂತೆ. ಸೊ ಇದೇನು ಹಾಸಿಗೆದೇನು ತೆಗೆಯೋದೇ ಇಲ್ಲ ನಾನು. ಸೊ ಅವ್ರು ಎದ್ದು ಬಂದಮೇಲೆ ಇದನ್ನೆಲ್ಲ ನೀಟ್ ಮಾಡ್ಕೊತೀನಿ. ನಾನು ಆಗಲೇ ಎದ್ದು ಎಲ್ಲನೂ ಮಾಡಿಕೊಂಡೆ. ಸೊ ದೋಸೆ ಮಾಡಿದ್ದೆ ನಾವು ಇವತ್ತು. ಸೊ ಚಟ್ನಿ ಆಮೇಲೆ ಆಲೂ ಪಲ್ಯನ ಮಾಡಿಟ್ಟು ಆಮೇಲೆ ಅದನ್ನೆಲ್ಲ ಮಾಡಿಕೊಂಡು ಸೊ ಇವಾಗ ನಮ್ಮ ಮನೆಯವರು ಹೋಗ್ತೀನಿ ಅಂದರು. ಸೊ ಹಂಗಾಗಿ ದೋಸೆ ಹಾಕ್ಕೊಟ್ಟೆ. ಬಟ್ ಅವರು ಹೋಗಲಿಲ್ಲ, ಆಯಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಿತ್ತು. ಸೊ ಹಂಗಾಗಿ ಹೋಗಲಿಲ್ಲ. ಇವಾಗ ನಾನು ಅಮ್ಮನ ಕೂರಿಸ್ಬೇಕಲ್ವ. ಸೊ ಹಂಗಾಗಿ ಎಣ್ಣೆ ಸ್ನಾನ ಮಾಡೋಣ ಅಂತ ಸೊ ತಲೆಗೆಲ್ಲ ಎಣ್ಣೆ ಹಚ್ಕೊತಿದ್ದೆ. ಸೊ ಯಾವ ಎಣ್ಣೆ ಹಚ್ಕೊತೀನಿ ಅಂದರೆ ಕೋಕೋನಟ್ ಆಯಿಲ್. ಅದೇ ಗೈಸ್, ಯಾವಾಗಲೂ ಹಚ್ಕೊಳ್ಳೋದು ಅದೊಂದು ಎಣ್ಣೆ. 4 months ಬಿಫೋರು ಬೇರೆ ಆಯಿಲ್ನ ಹಚ್ಕೊತಿದ್ದೆ. ಸೊ ಅದ್ರ ಹೆಸ್ರೇನೋ ಮರ್ತೋಗಿದೆ, ನೆನಪಿಲ್ಲ ನನಗೆ. ಸೊ ಆ ಆಯಿಲ್ನು ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿತ್ತು ನನಗೆ. 2 monthsಲ್ಲೇ ರಿಸಲ್ಟ್ ಚೆನ್ನಾಗಿ ಬಂದಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಹಣೆ ಬರೋಕ್ಕೆ ಸ್ಟಾಕೇ ಖಾಲಿ ಆಗಿಬಿಟ್ಟಿದೆ. ಹಂಗಾಗಿ ನಾನು ಇದನ್ನೇ ಮತ್ತೆ ಕೋಕೋನಟ್ ಆಯಿಲ್ನೇ ಯೂಸ್ ಮಾಡ್ಕೊತಿದ್ದೀನಿ. ಇವಾಗ ಈ ಕೋಕೋನಟ್ ಆಯಿಲ್ನೇ ಅಪ್ಲೈ ಮಾಡಿಕೊಂಡು ಎಣ್ಣೆ ಸ್ನಾನನ ಮುಗಿಸ್ಕೊಂಡು ಅಮ್ಮನ ಅಭಿಷೇಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇವಾಗ ಟಕ್ ಅಂತ ಸ್ನಾನ ಮಾಡ್ಕೊಂಬರ್ತೀನಿ, ನೋಡೋದಲ್ವ. ಸೊ ಇವಾಗ ತಲೆ ಸ್ನಾನ ಮಾಡ್ಕೊಂಬಂದೆ. ನನ್ನ ಮಗ ತುಂಬ ಅಳ್ತಿದ್ದ, ಅವನಿಗೆ ನಿದ್ದೆ ಬಂದಿದೆ ಅನಿಸುತ್ತೆ. ನಿದ್ದೆ ಬಂದರೆ ಮಾತ್ರ ಅವನು ಅಳೋದು, ತುಂಬ ಅಳೋದಿಲ್ಲ. ಅಷ್ಟು ಏನು ನಾಲೆಜ್ ಇದೆ ಅವನಿಗೆ ಈಗಲೇ. ಅವನೇನು ಮಲ್ಕೊಳ್ಳಿಲ್ಲ ಗೈಸ್, ಅವ್ರ ತಾತನ ಹತ್ರ ಹೋದ. ಸೊ ಇವಾಗ ನಾನು ಹೇರ್ಸ್ನ ಸೆಟ್ ಮಾಡಿಕೊಂಡು, ಸೆಟ್ ಅನ್ನೋಕ್ಕೇನೋ ನಾನು ಯೂಸ್ ಮಾಡಲ್ಲ. ಏನು ಹೇರ್ ಸ್ಟ್ರೈಟ್ನಿಂಗು ಆಮೇಲೆ ಹೇರ್ಸ್ ಎಲ್ಲ ಒಣಗಿಸ್ಕೊತಾರಲ್ವ, ಸೊ ಅದನ್ನೇನು ನಾನು ಯೂಸ್ ಮಾಡಲ್ಲ. ಈ ಥರ ಒಂದು ಕ್ಲಿಪ್ ಹಚ್ಕೊಂಡ್ಬಿಡ್ತೀನಿ, ಮುಗೀತು ಗೈಸ್, ಅಷ್ಟೇ. ಸೊ ಇವಾಗ ಅಮ್ಮಂಗೆ ಅಭಿಷೇಕ ಮಾಡಬೇಕು. ಸೊ ಪೂಜೆನೂ ಮಾಡಬೇಕು. ಸೊ ಹಂಗಾಗಿ ಎಲ್ಲನೂ ತೆಕ್ಕೊಂಡು ನೀಟ್ ಮಾಡ್ಕೊತಿದ್ದೀನಿ. ಬೇಗ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ. ಸೊ ಕ್ಯಾಮ್ರಾ ಸ್ವಲ್ಪ ಮೇಲ್ಗಡೆನೇ ಇಟ್ಟಿದ್ದೆ ಅನಿಸುತ್ತೆ ನಾನು ಇಡಬೇಕಾದ್ರೆ. ಅದೊಂದು ಏನೇನೋ ಕೆಟ್ಟ ಹ್ಯಾಬಿಟ್ಟು ನನಗೆ. ಸೊ ಆಮೇಲೆ ನಾನು ವಿಡಿಯೋನು ಮುಗಿದ ಮೇಲೂ ಕೂಡ ಚೆಕ್ ಮಾಡಲ್ಲ ಅದು ಯಾವ ಥರ ಬಂದಿದೆ ಅಂತ. ಸೊ ಎಡಿಟ್ ಮಾಡಬೇಕಾದ್ರೇ ನೋಡಿರೋದು ನಾನು. ಸೊ ಈ ಥರ ಎಲ್ಲನೂ ನೀಟ್ ಮಾಡಿಕೊಂಡು ಎಲ್ಲ ದೇವ್ರುಗಳ್ನ ಪಿತಾಂಬರಿಯಿಂದ ತೊಳ್ಕೊಂಡು ಸೊ ನೆಕ್ಸ್ಟು ಕಂಟಿನ್ಯೂ ಮಾಡೋಣ.
ಅಭಿಷೇಕಕ್ಕೆ ನೋಡಿ ನಾನು 7 ಐಟಮ್ಸ್ ತೊಗೊಂಡಿದ್ದೀನಿ. ಸೊ ನೀರು, ಆಮೇಲೆ ಅರಿಶಿನ, ಕುಂಕುಮ, ಹಾಲು, ತುಪ್ಪ, ಸಿಹಿ ಮೊಸರು ಮತ್ತು ಎಣ್ಣೆ, ಇಷ್ಟೇ ಐಟಮ್ಸ್ನ ತೊಗೊಂಡಿದ್ದೀನಿ ಅಭಿಷೇಕ ಮಾಡೋದಕ್ಕೆ. ಸೊ ಬನ್ನಿ ಅಭಿಷೇಕ ಮಾಡೋಣ. Ada lagi sini. Tapi kapan deh?
ನೋಡಿದ್ರಾ? ಸೊ ನಾನು ಎಷ್ಟು ಓಡಾಡ್ತೀನಿ ಅಂತ ನೋಡಿರ್ಬೋದು ನೀವು. ಪೂಜೆ ಹೇಗೆ ಮಾಡಿದೆ ಅಂತ ನೋಡಲಿಕ್ಕಿಲ್ಲ, ಯಾಕಂದರೆ ಕ್ಯಾಮ್ರಾ ಚೆನ್ನಾಗಿ ಇಟ್ಟೋಕ್ಕಾಗಲಿಲ್ಲ, ಕರೆಕ್ಟಾಗಿ ಇಟ್ಟೋಕ್ಕಾಗಿಲ್ಲ. ಸೊ ನಾನು ಕರೆಕ್ಟಾಗಿ ಇದೆ ಅಂತ ಅಂದ್ಕೊಂಡೆ, ನಾನು ಚೆಕ್ಕೇ ಮಾಡಲಿಲ್ಲ ಕರೆಕ್ಟಿದೆ ಅಂತ ಅಂದ್ಕೊಂಡು ಹಾಗೆ ವೀಡಿಯೋಸ್ ಮಾಡಿದೆ. ಬಟ್ ಇದು ಈ ಥರ ಬಂದಿದೆ ಅಂತ ನನಗೆ ನಿಜವಾಗ್ಲೂ ಹೇಳ್ತಿದ್ದೀನಿ, ಇವಾಗ ತಾನೇ ನೋಡಿದೆ. ನಾನು ವೀಡಿಯೋನೇ ನೋಡಲ್ಲ, ಅದೊಂದು ಕೆಟ್ಟ ಹ್ಯಾಬಿಟ್ ಇದೆ ಗೈಸ್. ವೀಡಿಯೋ ಮಾಡಿದ್ಮೇಲೆ ರೀಲ್ ಆಗಲಿ ಅಥವಾ ವೀಡಿಯೋಸ್ ಯಾವುದೇ ಆಗಲಿ ಮಾಡಿದ ತಕ್ಷಣ ನಾನು ಮತ್ತೆ ವಾಪಸ್ ಹೇಗೆ ಬಂದಿದೆ ಅಂತ ಆಗ್ಲಿಂದಾಗೆ ನೋಡೋದೇ ಇಲ್ಲ. ಆಗಲೇ ನೋಡಿದರೆ ಕರೆಕ್ಟಾಗಿ ಬಂದಿರೋದು ಚೆಕ್ ಮಾಡಿದರೆ. ಸೊ ನಾನು ನೋಡೋದೇ ಇಲ್ಲ, ಅದೊಂದು ಕೆಟ್ಟ ಹ್ಯಾಬಿಟ್ಟು. ಕರೆಕ್ಟೇ ಬಂದಿರುತ್ತೆ ಅಂತ ತಿಳ್ಕೊಂಡು ಹಾಗೆ ಬಿಟ್ಬಿಡ್ತೀನಿ. ಇವಾಗ ಎಡಿಟ್ ಮಾಡಬೇಕಾದ್ರೆ ನೋಡಿದೆ, ಈ ಥರ ಕಾಣಿಸ್ತಿದೆ ನನ್ನದು ವೀಡಿಯೋಸು. ಆದರೂ ಲಾಸ್ಟಲ್ಲಿ ತೋರಿಸಿದ್ದೀನಿ ನೋಡಿ. ಸೊ ಈ ಥರ ಮಾಡಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ. ನಮ್ಮನೆ ತಾಯಿ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಇವಾಗ ದೀಪ ಹಚ್ಚಬೇಕು. ಏನು ಅಂದರೆ ಹೂವು ತರೋದಕ್ಕಾಗಿಲ್ಲ ಗೈಸ್. ನಾವು ಮಂಗಳವಾರ ಮಾರ್ಕೆಟ್ಗೆ ಹೋಗಿರೋದ್ರಿಂದ ಮಂಗಳವಾರ ತಂದರೆ ಶುಕ್ರವಾರದವರೆಗೂ ಹೂವು ಬಾಡೋಗುತ್ತೆ ಅಂತ ನಾನು ಹೂವು ತರಲಿಲ್ಲ. ಒಂದು ಸ್ವಲ್ಪ ಮಾರ್ಕೆಟಲ್ಲಿ ತುಂಬ ಜನ ಇರೋದ್ರಿಂದ, ಆಮೇಲೆ ಗಾಡಿ ಸೌಂಡು ಅದು ಎಲ್ಲ ತುಂಬ ಕೇಳಿ ತಲೆ ಎಲ್ಲ ನೋಯ್ತಿತ್ತು. ಸೊ ಹಂಗಾಗಿ ಜಾಸ್ತಿ ಮಾರ್ಕೆಟೇನು ಸುತ್ತಾಡೋಕ್ಕೆ ಆಗಿಲ್ಲ ನಮಗೆ. ಸೊ ಹೂವು ತಂದರೆ ಬಾಡೋಗುತ್ತೆ ಅಂತ ಹೂವು ತರೋಕ್ಕಾಗಿಲ್ಲ. ಆಮೇಲೆ ಒಂದಿಷ್ಟು ಮೇನ್ ಐಟಮ್ಸು ಬಿಟ್ಟು ಬಂದಿದ್ದೀನಿ. ಇದು ಈ ಥರ ಆಗಿಬಿಟ್ಟಿದೆ ತಲೆ. ನನ್ನ ಮಗಂದು ಇದ್ರಾಗ ಒಂದಿಷ್ಟು, ಆಮೇಲೆ ಇವನ್ನ ನೋಡ್ಕೊಳ್ಳೋದ್ರಲ್ಲಿ, ಆಮೇಲೆ ಆಚೆ ಗಾಡಿಗಳು, ಆಮೇಲೆ ಎಲ್ಲನೂ ನೋಡಿ ಸ್ವಲ್ಪ ತಲೆನೋವು ಬಂದಿತ್ತು. ಹಾಗಾಗಿ ಏನು ತರೋಕ್ಕಾಗಿಲ್ಲ. ಹೂವು ಮೇನ್ ಬೇಕಾಗಿರೋದು ಹೂವು ಅಂತೂ ತರೋಕ್ಕಾಗಿಲ್ಲ. ನಮ್ಮ ಅತ್ತೆ ಇಲ್ಲೇ ಆಜು ಬಾಜು ಹೂವಿನ ಗಿಡಗಳು ಹಚ್ಚಿರ್ತಾರಲ್ಲ, ಸೊ ಅಲ್ಲಿಂದ ಒಂದಿಷ್ಟು ಹೂವುಗಳನ್ನ ತಂದಿಟ್ಟು ಹೋಗಿದ್ರು. ಅದನ್ನೇ ಏರಿಸಿದ್ದೀನಿ. ಸೊ ಇವಾಗ ದೀಪ ಎಲ್ಲ ಹಚ್ಚಿ ಅಗರಬತ್ತಿ ಬೆಳಗಿ, ಸೊ ನೆಕ್ಸ್ಟ್ ನಾನು ದುಕಾನ್ಗೆ ಹೋದೆ ಟೆಂಗ್ ತರೋಣ ಅಂತ. ಟೆಂಗೂ ತರಲಿಲ್ಲ ನೋಡಿ. ಮೇನ್ ಐಟಮ್ಸ್ ಎಲ್ಲನೂ ಬಿಟ್ಟು ಬಂದಿದ್ದೀವಿ. ಟೆಂಗ್ ತರೋಕ್ಕೆ ಅಂತ ಹೋದರೆ ಖಾಲಿಯಾಗಿದೆ ಅಂತ ಅಂದರು. ಟೆಂಗ್ ಇಲ್ಲ ಅಂದರು. ಸೊ ನಮ್ಮ ಊರಲ್ಲಿ ನಿನ್ನೆನೇ ಇದು
ಯಾವುದೋ ಒಂದು ದೇವ್ರದ್ದು ಏನೋ ಇತ್ತು ಅಂತ. ಸೊ ಆ ದೇವ್ರ ಹೆಸರು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಏನು ಮೋಲಾಲಿ ಮುತ್ತೆ ಏನೋ ಅಂತಾರೆ. ಸೊ ಆ ದೇವ್ರದ್ದು ಪೂಜೆ ಏನೋ ಇತ್ತು, ದೀಪ ಗಂಧ ಅಂತಾರಲ್ವ, ಸೊ ಆ ಥರ ನಮ್ಮೂರಲ್ಲೂ ಆ ದೇವ್ರದ್ದಿತ್ತು. ಅದಕ್ಕೆ ಅಷ್ಟು ಟ್ಯಾಂಕ್ ಅಲ್ಲೇ ಖಾಲಿಯಾಗಿದೆ ಅಂತ. ಸೊ ನಿನ್ನೆನೇ ಇತ್ತು ಅದು. ಸೊ ಹಂಗಾಗಿ ಎಲ್ಲ ಟ್ಯಾಂಕ್ ಖಾಲಿ ಆಗ್ಯಾವ ಅಂತಂದ್ರು. ಅದಕ್ಕೆ ಮತ್ತು ಈಗೇನಂತೆ ಅಷ್ಟೇ ಪೂಜೆ ಮಾಡಿಬಿಟ್ಟೆ. ಆಮೇಲೆ ನಮ್ಮ ಮನೇಲಿ ಯಾರೂ ಇರಲಿಲ್ಲ, ಅಲ್ಲಿ ಒಡ್ಡಿಗೆ ಹೋಗಿ ತರಿಸ್ಬೇಕು ಅಂದರೆ ಯಾರೂ ಇಲ್ಲದೆ ಇರೋ ಕಾರಣ ತೆಂಗನ್ನು ಹೊಡಿತಾ ಇಲ್ಲ ನಾನು. ಇಲ್ಲಿ ಹತ್ತಿರದ ಅಂಗಡೀಲಿ ತೆಂಗು ಖಾಲಿಯಾಗಿರೋದ್ರಿಂದ ಹೊಡಿತಾ ಇಲ್ಲ. ಸೊ ನೆಕ್ಸ್ಟು ಶುಕ್ರವಾರ ಅಮ್ಮಂಗೆ ಕೇಳ್ಕೊಂಡಿದ್ದೀನಿ, ನೆಕ್ಸ್ಟ್ ಶುಕ್ರವಾರ ಹೊಡಿತೀನಿ ಅಂತ. ಸೊ ಇವಾಗ ಆಗಲಿಲ್ಲ. ಸೊ ಇವಾಗ ಎಲ್ಲ ಪೂಜೆ ಮುಗಿಸ್ತು. ಇವಾಗ ನಮ್ಮ ಲಿಟಲ್ ಕೃಷ್ಣನ ನಾನು ತುಳಸಿ ಗಿಡದಲ್ಲಿ ಸ್ಥಾಪನೆ ಮಾಡ್ತಿದ್ದೀನಿ. ಸೊ ಕೃಷ್ಣ ತುಳಸಿಯಲ್ಲಿ ಇಡೋದಕ್ಕೆ ಚೆಂದ. ನನಗೆ ಏನು ಗೊತ್ತಾ, ತುಳಸಿ ಗಿಡ ಅಂದರೆ ಇಷ್ಟು ಇಷ್ಟ ಅಂದರೆ. ಸೊ ಮನೆ ಹತ್ರ ತುಳಸಿ ಗಿಡ ತುಂಬ ಅಂದರೆ ನಾನೇ ಆಸೆಪಟ್ಟು ತಂದು ಹಚ್ಚಿರೋದಿದು. ಸೊ ಚೆನ್ನಾಗಿ ಬೆಳೆದಿದೆ ನೋಡಿ. ಆವಾಗ ನಾನು ಮದುವೆ ಆಗೋ ಹೊಸದ್ರಲ್ಲಿ ತಂದು ಹಚ್ಚಿದ್ದು, ಇನ್ನೂ ಅದೇ ಥರ ಹಚ್ಚಿಗಿದೆ ಗೈಸ್, ಎಷ್ಟು ಚೆನ್ನಾಗಿದೆ. ಸೊ ಪೂಜೆ ಯಾವ ಥರ ಆಗಿದೆ ಕಮೆಂಟ್ ಮಾಡಿ ನೋಡಿ. ಆವಾಗ ತಾನೇ ತೆಂಗು ತಂದು ಕೊಟ್ಟರು. ಸೊ ಹಂಗಾಗಿ ಇವಾಗ ತೆಂಗು ಹೊಡಿತಿದ್ದೆ. ಸೊ ಅವ್ರು ಬಂದಾಗ ಹೇಳಿದೆ ನಾನು, ತೆಂಗು ಹೊಡಿಬೇಕಿತ್ತು, ಇಲ್ಲಿ ತೆಂಗಿಲ್ಲ ಅಂತ ಅಂದರು ಅಂತ ಹೇಳಿದೆ. ಸೊ ಅವರು ಒಡ್ಡಿಗೆ ಹೋಗಿ ತೆಂಗು ತಂದು ಕೊಟ್ಟರು. ಇವಾಗ ಮಂಗಳಾರತಿನ ಮಾಡಿ ತೆಂಗನ್ನು ಹೊಡಿತಿದ್ದೆ. ಸೊ ಆ ಕಡೆ ಈ ಕಡೆ ಅಂತ ಯಾಕೆ ಓಡಾಡ್ತಿದ್ದಾಳೆ ಇವಳು ಅಂತ ಅನ್ಕೊತಿರ್ಬೋದು. ಅಲ್ಲಿ ನನ್ನ ಮಗ ಅವನೇ ನೋಡಿ, ಕಿತಾಪತಿ ರಾಜ. ಸೊ ಎಲ್ಲ ಬಾಂಡಿನೂ ಪ್ಲೇಟ್ಸ್ಗಳ್ನೂ ತೊಗೊಂಡು ಕೈ ಮೇಲೆ ಹಾಕ್ಕೊಂಡು ಚೀರ್ತಾವನೆ. ಸೊ ಅದನ್ನು ಅವ್ನ ಕೈಯಿಂದ ಕಸ್ದು ಕೆಳಗಡೆ ಇಟ್ಟು ಬರ್ತಿದ್ದೀನಿ. ಏನಾದರೂ ಸ್ಟ್ಯಾಂಡ್ ಮೇಲ್ಗಡೆ ಹಾಕ್ಕೊಂಡ್ರೆ ತುಂಬ ಕಷ್ಟ, ಅದಕ್ಕೆ ಆ ಕಡೆ ಇಷ್ಟು ಈ ಕಡೆ ಇಷ್ಟು ಓಡಾಡ್ಕೊತಾ ಇದ್ದೀನಿ. ಸೊ ನನ್ನ ಮಗಳಿಗೆ ಎಷ್ಟು ಮಂಗಳಾರತಿನ ಕೊಟ್ಟು ಇವಾಗ ಕಾಯಿ ಹೊಡಿತಿದ್ದೀನಿ. ಸೊ ಸ್ಟ್ಯಾಂಡಲ್ಲಿ ಬೀಳಲ್ಲ, ಅದು ಫಿಟ್ಟಿಂಗ್ ಇರೋದು. ಎಲ್ಲ ಬಾಂಡೆಗಳೆಲ್ಲ ಮೇಲೆ ಹಾಕ್ಕೊತಾನೇನೋ ಅನ್ನೋ ಭಯ ಅಷ್ಟೇ ನನಗೆ. ಸೊ ಇವಾಗ ತೆಂಗು ಹೊಡ್ಕೊಂಡು ಆಮೇಲೆ ಸಿಗ್ತೀನಿ. ಸೊ ಏನು ಗೊತ್ತಾ, ತೆಂಗು ಜೈ ಮಹಾಲಕ್ಷ್ಮಿ ಅಂತ ಹೇಳಿದ ತಕ್ಷಣ ಒಂದೇ ಸಾರಿಗೆ ಹೊಡೆದ್ಬಿಡ್ತು ತೆಂಗು. ಸೊ ಚೆನ್ನಾಗಿದೆ. ಇವಾಗ ಬಟ್ಟೆ ಒಣಗಾಕ್ಸೋದಕ್ಕೆ ಅಂತ ಬಂದೆ. ಪೂಜೆ ಎಲ್ಲ ಮುಗೀತು. ಸೊ ನಿಮಗೆ ಇನ್ನೊಂದು ಸಾರಿ ಕ್ಲಿಯರಾಗಿ ತೋರಿಸ್ತೀನಿ, ಯಾಕಂದರೆ ವಿಡಿಯೋ ನಾನು ಪೂಜೆ ಮಾಡಬೇಕಾದ್ರೆ ಕರೆಕ್ಟಾಗಿ ಬರಲಿಲ್ಲ. ಅದು ನಾನು ಕರೆಕ್ಟಾಗಿ ಇದೆ ಅಂತ ಅಂದ್ಕೊಂಡೆ, ಬಟ್ ಅದು ಕರೆಕ್ಟಾಗಿ ಇಟ್ಟಿರಲಿಲ್ಲ, ನನ್ನ ಮಿಸ್ಟೇಕೆ. ಸೊ ಅದನ್ನು ನೀವು ಸ್ಕಿಪ್ ಮಾಡಿಕೊಂಡು ನೋಡ್ಬೋದು. ಆಮೇಲೆ ಇವಾಗ ಎಲ್ಲ ಬಟ್ಟೆನ ಒಣಗಾಕ್ತಿದ್ದೆ. ಆ ಕಡೆದೇನು ಬಟ್ಟೆ ಇದೆ, ಸೊ ನಮ್ಮ ಅತ್ತೆ ಆಗಲೇ ಒಗೆದಿದ್ರು. ಸೊ ಅವ್ರು ಆವಾಗಲೇ ಒಗೆದು ಹಾಕಿದ್ದಾರೆ ಅಷ್ಟು. ಸೊ ನಾನು ಪೂಜೆ ಅದು ಮಾಡ್ತಿದ್ದೆ ಅಂತ ನಾನು ಸ್ವಲ್ಪ ಲೇಟಾಯಿತು. ನಾನು ಸ್ನಾನ ಲೇಟಾಗಿ ಮಾಡ್ತೀನಿ ಯಾವಾಗಲೂ. ಸೊ ಹಂಗಾಗಿ ಅದಕ್ಕೆ ನಾನು ಪೂಜೆ ಅದು ಮಾಡಿ ಆಮೇಲೆ ಈಗ ಬಟ್ಟೆನ ಒಗೆದು ಒಣಾಕ್ತಿದ್ದೀನಿ. ನಮ್ಮ ಅತ್ತೆ ಹೊಲಕ್ಕೆ ಹೋಗಿದ್ದರು. ಸೊ ಹಂಗಾಗಿ ಬೇಗ ಒಗೆದು ಹಾಕೋಗಿದ್ದಾರೆ. ನೆಕ್ಸ್ಟು ಸೊ ಇವಾಗ ಬಟ್ಟೆ ಅದು ಒಣಗಾಕಿ ಹೋಗಬೇಕು. ಬೆಳಗ್ಗೆ ನಾಷ್ಟ ಮಾಡಿದ್ದೆ, ಸೊ ಹಂಗಾಗಿ ಹಶ್ವಾಗಿಲ್ಲ ಇವತ್ತಿನ್ನೂ. ಬೇಗ ಬಟ್ಟೆ ಒಣಗಾಕಿ ಸೊ ಒಂದು ಸ್ವಲ್ಪ ಏನಾದರೂ ಹೊಲಿಯೋದಿದ್ದರೆ ಹೊಲಿಬೇಕು. ಒಂದು ಸ್ವಲ್ಪ ನಾನು ಬಿಗ್ ಬಾಸ್ ನೋಡಬೇಕು. ಅದು ಬಿಗ್ ಬಾಸ್ ನೋಡೋದು ನನಗೆ, ಬಿಗ್ ಬಾಸ್ನ ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ ನಾನು. ಎಷ್ಟು ಹುಚ್ಚಿ ಅಂದರೆ ಬಿಗ್ ಬಾಸ್ ಮೇಲೆ. ಸೊ ಒಂದು ದಿನದ್ದೇನಾದರೂ ಮಿಸ್ ಮಾಡಿಕೊಂಡ್ರೆ ಇಷ್ಟು ಒಂಥರ ಫೀಲ್ ಆಗುತ್ತೆ ನನಗೆ. ಬಿಗ್ ಬಾಸ್ ನೋಡಲೇಬೇಕು ನಾನು. ಮುಂಚೆ ಕೂಡ ಬೆಳಗ್ಗೆ 8 ಗಂಟೆ ಅಥವಾ ಏನು ಗೊತ್ತಾ, ಫುಲ್ ನೈಟ್ ನೋಡ್ತೀನಿ. ಆಮೇಲೆ ಫಸ್ಟ್ ಹಾಕ್ತಾರಲ್ಲ 9:30 ಇಟ್ಕೊಂಡು 11 ಗಂಟೆವರೆಗೂ. ಸೊ ಅಲ್ಲಿವರೆಗೂ ನೋಡ್ತೀನಿ. ಮತ್ತು ಇನ್ನೊಂದು ಸರಿ ಅದೇ ಹತ್ತದಲ್ಲ, ಅದು ಕೂಡ ನೋಡ್ತೀನಿ. ಆ ಥರ ಆಗಿಬಿಟ್ಟಿದೆ. ಸೊ ಇವಾಗ ಬಟ್ಟೆ ಎಲ್ಲ ಒಣಗಾಕಿ ಆಚೆ ಬಂದೆ. ನನ್ನ ಮಗನ್ನ ತೊಗೊಂಡು ಆಚೆ ಬಂದರೆ ನಮ್ಮ ಯಜಮಾನ್ರು ನಮ್ಮ ಆಯಿನ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೊರಟಿದ್ರು. ಕೊಡು ಬಾಗ, ಆವಾಗ ಒಯ್ದು ಕೊಡು. ತಿನ್ನು ಆಯ್. ಇದು ಒಯ್ದು ಕೊಡು ನಿಂದ್ರ, ನಾಯಿ ತರ್ತಾನೆ ನಿಂದ್ರ. ಅಲ್ಲಿ ಅವಾಗ ಕೊಡು, ಆಯ್ ಕೊಡು. ಬಟ್ಲ ತಾಯಿ. ಚೆಂದ ಮಾತು ಕೇಳ್ತಿದ್ದೀವಿ ಇದಕ್ಕೂ.
ನೋಡಿದ್ರಲ್ಲ ಪೂಜೆ ಯಾವ ಥರ ಆಗುತ್ತೆ ಅಂತ. ಸೊ ಇಷ್ಟೇ ನಾನು ಮಾಡಿದೆ ಸಿಂಪಲ್. ಸೊ ಬಂದಿದ್ದು ಅಂತ ಅಭಿಷೇಕ ಮಾಡಿದೆ. ಇವತ್ತು ಈ ಥರ ಪೂಜೆ ಆಗಿದೆ ನಮ್ಮ ಮನೇಲಿ. ಸೊ ನಮ್ಮ ಮನೆಯವರು ಆಯ್ಕೆ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿದ್ರಲ್ಲ, ಸೊ ಹಂಗಾಗಿ ಅವ್ರದ್ದು ಏನೋ ಟಾನಿಕ್ ಆಯಿದ್ವಂತೆ. ಸೊ ಅದನ್ನು ಕೊಟ್ಟು ಇವಾಗ ಊಟ ಮಾಡಬೇಕು ಅಂತ ಹೋಗ್ತಿದ್ವಿ. ಸೊ ಅದ್ರ ಬಗ್ಗೆನೇ ಅವ್ರು ಮಾತಾಡ್ತಿದ್ರು. ಟೈಮ್ ಬಂದು 3 ಗಂಟೆ ಏನೋ ಆಗಿದೆ, ಸಮಥಿಂಗ್ 2 ಗಂಟೆ ಆಗಿರ್ಬೋದು. ಇವಾಗ ಊಟ ಮಾಡಬೇಕು, ಊಟ ಮಾಡೋಣ ಅಂತ ನಮ್ಮ ಮನೆಯವರು ಅಷ್ಟೊತ್ತಿದೆ ಅಂದರೆ, ಹಂಗಾಗಿ ಊಟಕ್ಕೆ ಅಂತ ಹೋದ್ವಿ. ಸೊ ನನ್ನ ಮಗ ಕೆಳಗೆ ಕೂತ್ಕೊಂಡ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿದ. ಹಾಗಾಗಿ ನೆಕ್ಸ್ಟು ಊಟ ಮಾಡಿ ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ನೋಡಿ ನಾನು ಹೊಲಿಬೇಕು ಅಂತ ಕೂತ್ರೆ ಇವನು ಎತ್ಕೋ ಆಚೆ ಕರ್ಕೊಂಡು ಹೋಗೋ ಅಂತಾನೆ. ಹಂಗಾಗಿ ಇವನಿಗೆ ಅವ್ರ ತಾತನ ಹತ್ರ ಬಿಟ್ಟು ಒಂದು ಹೊಲಿಬೇಕು. ಸೊ ನಿನ್ನೆ ಒಂದು ಬ್ಲೌಸ್ ಕಟ್ ಮಾಡಿರ್ತೀನಿ. ಸೊ ಅದನ್ನೇ ಇವತ್ತು ಸ್ಟಿಚ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೈಮು 2:30 ಏನೋ ಆಗಿದೆ. ಸೊ ಇವಾಗ ಕೂತ್ರೆ ಯಾವಾಗ ಆಗುತ್ತೋ ಗೊತ್ತಿಲ್ಲ. ನಾನು ನಿಧಾನಕ್ಕೆ ಹೊಲಿತೀನಿ ಗೈಸ್, ತುಂಬ ಲೇಟಾಗಿ ಹೊಲಿತೀನಿ. ಹಾಗಾಗಿ ಇವಾಗ ಹೊಲಿಬೇಕು ಅಂತ ಬಂದೆ. ನಾನು ನಮ್ಮ ಮನೆಯವ್ರು ನೋಡಿದ್ರೆ ಹುಷಾರಿಲ್ಲ ಇಲ್ದೇವ್ರ ಥರ ಮಲ್ಕೊಂಡವ್ರೆ. ಹುಷಾರಿಲ್ಲ ಅಂದರೆ ಹ್ಞೂ ಅಂತೆ. ಹಾಯ್ ಯಾಕೆ ಏನಾಗ ಆರಾಮಿಲ್ಲ? ಹಾಂ ಆರಾಮಿಲ್ಲ ಹತ್ರನೇ. ಸರಿ ಅವ್ರಿಗೆ ಕರೆ ಆರಾಮಿಲ್ಲ. ಮಲ್ಕೊಳ್ತಾವ್ರೆ. ನಾನು ಏನಾದರೂ ಹೊಲಿಬೇಕು ಇವಾಗ. ಸೊ ಆಮೇಲೆ ಸಿಗ್ತೀನಿ. ಬಾಯ್ ಬಾಯ್ ಮಾಡು. ಸೊ ಬ್ಲೌಸ್ ಸ್ಟಿಚ್ ಮಾಡಿ ಆಮೇಲೆ ಸಿಗ್ತಿದ್ದೀನಿ ನಾನು. ಆಮೇಲೆ ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಟ್ಟೆ ಎಲ್ಲ ಒಣಗಿದ್ವು. ಲೇಟ್ ಆಯಿತು ಬಟ್ಟೆ ತೊಗೊಂಬರೋದಕ್ಕೆ. ಸೊ ನಮ್ಮ ಅತ್ತೆ ಬರೋ ಟೈಮ್ ಆಯಿತು. ಹಾಗಾಗಿ ಹೋಗಿ ಬಟ್ಟೆ ತೊಗೊಂಡ್ಬಂದು ಮಡ್ಚಿಡ್ತಿದ್ದೀನಿ. ಸೊ ಬ್ಲೌಸು ಎಲ್ಲ ಆಗಿದೆ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಉಕ್ಕು ಹಚ್ಬೇಕು. ಉಕ್ಕನ್ನ ನಾಳೆ ಹಚ್ತೀನಿ. ಇವಾಗ ಟೈಮ್ ಆಗಿಬಿಟ್ಟಿದೆ. ಸೊ 2 ಅವರ್ ತೊಗೊಂಡಿದ್ದೀನಿ. ಅಲ್ಲಿ 2 ಅವರ್ಸ್ ನಾನು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ 2 ಅವರ್ಸ್. ಬಟ್ಟೆ ಎಲ್ಲ ಮಡ್ಚಿಟ್ಟು ಅಡುಗೆ ಮಾಡಬೇಕು. ಇವಾಗ ಹಚ್ಚಬೇಕು ಅಂದ್ಕೊಂಡ್ರೆ ಆಗಲ್ಲ. ಇವಾಗ ಸಂಜೆ ಅಡುಗೆ, ಆಮೇಲೆ ನನ್ನ ಮಗನ ತಗೊಬೇಕು ಒಂದು ಸ್ವಲ್ಪ ಹೊತ್ತು. ನನ್ನ ಮಗನ ಜೊತೆ ಆಟ ಆಡಬೇಕು. ಒಂದೇ ಕೆಲಸ ಅಂದರೆ ಬೋರ್ ಆಗುತ್ತೆ ನನಗೂ. ನನ್ನ ಮಗನ ಜೊತೆ ಒಂದು ಸ್ವಲ್ಪ ಆಟ ಆಡಿದ್ರೆ ಮತ್ತೆ ಒಂದು ಸ್ವಲ್ಪ ಮೈಂಡು ಸ್ವಲ್ಪ ಫ್ರೆಶ್ ಆಗುತ್ತೆ ನನ್ನ ಮಗನ ಜೊತೆ ಆಟ ಆಡಿದ್ರೆ. ಸೊ ಅವ್ನ ಮುಖ ನೋಡಿದ್ರೇ ಖುಷಿ ಒಂಥರ. ಇಷ್ಟೊತ್ತು ಬಟ್ಟೆ ಹೊಲಿಬೇಕಾದ್ರೂ ಅವ್ನು ಆಚೆ ಇದ್ದ. ಸೊ ಅವ್ನ ಫೇಸೇ ನೋಡಿರಲಿಲ್ಲ ನಾನು. 1 ತಾಸು ಅವ್ನು ಬಿಟ್ಟಿರೋಕ್ಕೆ ಒಂಥರ ಆಗುತ್ತೆ ಗೈಸ್ ನನಗೆ. ಆಮೇಲೆ ಎಲ್ಲ ಸ್ಟಿಚ್ ಮಾಡಬೇಕಾದ್ರೆ ಅವ್ನು ಆಚೆ ಇದ್ದ. ಆಮೇಲೆ ನಡುವಾಗ ಬರ್ತಿದ್ದ, ಗಾಡಿ ತೊಗೊಂಡು ಆಡ್ಕೊಂತ ಬರ್ತಿದ್ದ, ಮತ್ತೆ ಹೋಗ್ತಿದ್ದ. ಆ ಥರ ಆಟ ಆಡ್ಕೊತ ಬರ್ತಿದ್ದ. ಸೊ ಇವಾಗ ಬಟ್ಟೆ ಎಲ್ಲ ಮಡಚಿ ಕಸ ಹೊಡ್ಕೊಂಡು ಅಡುಗೆ ಅದು ಮಾಡಿದೆ. ಸೊ ಒಂದು ಸ್ವಲ್ಪ ನನಗೆ ಆಚೆಗಡೆಲ್ಲ ನಂದು ಊರಲ್ಲೆಲ್ಲ ಫ್ರೆಂಡ್ಸ್ ಇದ್ದಾರಲ್ಲ, ಸೊ ಅವ್ರ ಜೊತೆ ಒಂದು ಸ್ವಲ್ಪ ಮಾತುಕತೆ ಆಯಿತು. ಸೊ ಮಾತಾಡಿ ಲೇಟ್ ಆಯಿತು ಊಟ ಮಾಡಿ ಮಲ್ಗೋದಕ್ಕೆ. ಸೊ ಹಂಗಾಗಿ ವ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಮಾರ್ನಿಂಗ್ ನನ್ನ ಮಗನಿಗೆ ಈ ಥರ ಎಲ್ಲ ಹಾಕಿದೆ. ಸೊ ರಪ್ಪನ ಬೂಟ್ ತೊಗೊಂಡು ಹೋಗೋಣ ಅಂತಾನೆ ಈ ಥರ ಆಟ ಆಡ್ತಾನೆ. ನೋಡಿ ಅವನಿಗಿಂತ ಸ್ವೆಟ್ರೇ ಅಜ್ಜಿ ಆಗೈತೆ. ಆ ಥರ ತಂದವ್ರೆ ನಮ್ಮ ಮನೆಯವ್ರ ಬಟ್ಟೆ. ದಪ್ಪ ಇದೆ ಬಟ್ಟೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.